ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋ ಬಂದು ಲಾಂಗ್ ಬ್ಯಾಕ್ ಮಾಡಿರೋದು ನಾನು, ಬಟ್ ಅಪ್ಲೋಡ್ ಮರ್ತೋಗ್ಬಿಟ್ಟಿದೆ. ಲಾಂಗ್ ಬ್ಯಾಕ್ ಅಂದರೆ 3-4-5 ಮಂತ್ಸ್ ಬ್ಯಾಕ್ ಮಾಡಿರೋದು, ಅಂದರೆ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಿಂಗಲ್ಲಿ. ಸೊ ಆವಾಗ ನೋಡಿ ಹೇಗಿದೆ ವೆದರ್ ಅಂತ ಹೇಳಿಬಿಟ್ಟು, ಈ ಥರ ಇದೆ ವೆದರು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊತಿದ್ದೀರಾ? ಹೌದು, ನಾವು ಹೋಗ್ತಾ ಇರೋದು ಬಂದು ಶೃಂಗೇರಿ, ಹೊರನಾಡು. ನಮಗೆ ಶೃಂಗೇರಿ ಮತ್ತು ಹೊರನಾಡು ಎರಡು ಸ್ವಲ್ಪ ಹತ್ತಿರದಲ್ಲೇ ಇರೋದು, ನಮಗೇನು ತುಂಬ ದೂರ ಇಲ್ಲ. ಬಂದು ಹಾಫ್ ಡೇ ಟ್ರಿಪ್ ಅನ್ಬೋದು ನಾವು ಅದನ್ನು. ಸೊ ನಮ್ಮ ಮನೆ ಅಂದರೆ ನನ್ನ ಅಮ್ಮನ ಮನೆ ಇರೋದು ಚಿಕ್ಕಮಂಗ್ಳೂರಲ್ಲಿ. ಸೊ ನಾವು ಹಂಗಾಗಿ ಚಿಕ್ಕಮಂಗ್ಳೂರಿಂದ ಹೋಗ್ತಾ ಇದ್ದೀವಿ. ಬಂದು ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನಂದು 2ನೇ ಮಗನಿಗೆ ನಾನು ಅನ್ನ ಸಂತರ್ಪಣೆ ಅಲ್ಲೇ ಮಾಡಿಸ್ತೀನಿ ಅಂತ ಹೇಳಿದ್ವಿ. ಆದರೆ ಅನಿವಾರ್ಯದಿಂದ ನಾವು ಮಾಡ್ಸೋಕ್ಕಾಗಲಿಲ್ಲ ಅದನ್ನು. ಸೊ ನಾನು ಅಲ್ಲೇ ಬ್ಯಾಂಗ್ಳೂರಲ್ಲಿ ಮಾಡಿಸ್ಕೊಂಡ್ಬಿಟ್ಟೆ. ಸೊ ಇವಾಗ ನಾವು ಆವಾಗ ಹೇಳಿದ್ವಲ್ಲ ಅನ್ನೋದಕ್ಕೆ ಇವಾಗ ಹೋಗಿ ದೇವ್ರ ಹತ್ರ ಉಪ್ಪು ಕಾಣಿಕೆ ಅನ್ನೋದಾದ್ರೆ ಒಂದು ದರ್ಶನ ಮಾಡಿಕೊಂಡು ಮಂಗಳಾರತಿ ಮಾಡಿಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದೆನ್ ನಾವು ಶೃಂಗೇರಿ ಮೇಲೆ ಹೋಗಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಶೃಂಗೇರಿನೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು. ಆನ್ ದ ವೇ ಇದೇ ಥರ ಹೋಗಬೇಕಾದ್ರೆ ಒಂದು ಕೆಫೆ ಸಿಕ್ತು. ಸೊ ಆ ಕೆಫೆ ಹತ್ರ ನಿಲ್ಲಿಸಿದ್ದೀವಿ. ಬಂದು ಆ ಕೆಫೆ ಯಾವುದು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ನೀವು ಈ ಸೈಡ್ ಹೋಗ್ತಾ ಇದ್ದರೆ ಒಂದು ಸತಿ ಆ ಕೆಫೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ ಕೆಫೆ ಬಂದುಬಿಟ್ಟು ಸೀಗೂಡು ಕೆಫೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಹೊಸದಾಗಿ ಓಪನ್ ಆಗಿರೋದು. ಹೊಸದಾಗಿ ಅಂದರೆ ಸುಮಾರು ಒಂದು 2-3 ವರ್ಷ ಆಗಿದೆ ಅಂದ್ಕೊತೀನಿ ನಾನು, ಬಟ್ ನಾನು ನೋಡಿರಲಿಲ್ಲ. ಸೊ ನನಗೆ ಹೇಳಿದ್ದು ನನ್ನ ತಮ್ಮ ಹೇಳಿದ್ದು, ಈ ಥರ ಇದೆ ಹೋಗೋಣ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ. ಬಟ್ ಕೆಫೆ ಬಿಟ್ಟು ಮುಂದೆ ಹೋಗಿಬಿಟ್ಟಿದ್ವಿ. ನಮ್ಮಪ್ಪಂಗೆ ಅರ್ಧ ಕಿಲೋಮೀಟ್ರ್ ಮುಂಚೆ ಹೇಳಬೇಕು, ಅಪ್ಪ ನಿಲ್ಲಿಸಿಯಪ್ಪ ಇಲ್ಲೇ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಮತ್ತೆ ವಾಪಸ್ ಬಂದಿದ್ದಾಯಿತು ಅಲ್ಲಿಂದ ನಾವು. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಟಿಫನ್ ಎಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ ಅಲ್ಲಿಗೆ. ಆ್ಯಂಡ್ ದೆನ್ ಯಾರ್ಯಾರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂತಂದರೆ, ಅಮ್ಮ, ಅಪ್ಪ, ನನ್ನ ತಮ್ಮ, ನಮ್ಮ ಚಿಕ್ಕಮ್ಮ, ಹಾಗೆ ನಾನು, ನನ್ನಿಬ್ಬರು ಮಕ್ಕಳು, ಇಷ್ಟೇ ಜನ ಹೋಗ್ತಾ ಇರೋದು. ಭರತ್ ಬಂದಿಲ್ಲ, ಬಿಕಾಸ್ ಅವರಿಗೆ ಆಫೀಸ್ ವರ್ಕ್ ಇತ್ತು. ಸೊ ಲೀವ್ಸ್ ಇಲ್ಲ ಅಂತ ಹೇಳಿ ಅವ್ರು ಬರಲಿಲ್ಲ. ಆ್ಯಂಡ್ ದೆನ್ ನನ್ನ ತಂಗಿಗೂ ಬರೋಕ್ಕಾಗಲಿಲ್ಲ, ಅವಳಿಗೂ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇತ್ತು ಅಂತ ಅವಳು ಬಂದಿಲ್ಲ ಇಲ್ಲಿ. ಸೊ ನಾವೇ ಇಷ್ಟು ಜನ ಹೋಗ್ತಾ ಇರೋದು ಇವಾಗ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ, ನಮಗೆ ಈ ಕೆಫೆಗೆ ಹೋಗಬೇಕಾದ್ರೆ ಹೇಗಿರುತ್ತೆ ಏನೋ ಅಂದ್ಕೊಂಡಿದ್ದೆ ನಾನು. ಅಂದರೆ ಕೆಲವ್ದು ಹೇಗಿರುತ್ತೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೆಫೆ. ಒಳಗಡೆ ಹೋದರೆ ಊಟ ತಿಂಡಿ ಅದೆಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲಿ ಹಾಗಿಲ್ಲ, ಓಕೆ ಊಟ ತಿಂಡಿ ಚೆನ್ನಾಗೇ ಇತ್ತು ಸ್ವಲ್ಪ. ಬಟ್ ಕೆಫೆ ಮಾತ್ರ ಸಖತ್ತಾಗಿತ್ತು. ಆ್ಯಂಬಿಷನ್ಸ್ ಅಂತೂ ಸಖತ್ತಾಗಿತ್ತು. ನೋಡೇ ಎಷ್ಟು ಚೆನ್ನಾಗಿದೆಯಪ್ಪ ಅನ್ನಿಸ್ಬಿಡ್ತು ನಮಗೆ. ನೋಡಿ, ನಾವೆಲ್ಲ ಇನ್ನೂ ನಾನು ವೀಡಿಯೋಸೇ ಮಾಡೋದು, ಬೇರೆಯವರೆಲ್ಲ ಬೇರೆ ಕೆಲಸಗಳಲ್ಲಿದ್ದರೆ ನಮ್ಮಪ್ಪ ಆರ್ಡ್ರ್ ಏನು ಮಾಡಲಿ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿ ಅವರು. ಸೊ ಅವ್ರಿಗೆ ಏನು ಆರ್ಡ್ರ್ ಮಾಡ್ಕೊಂಡು ಫಸ್ಟ್ ತಿನ್ನಬೇಕು. ಆ್ಯಕ್ಚುಲಿ ಎಲ್ಲೋದ್ರೂ ನಮ್ಮಪ್ಪ ಫಸ್ಟ್ ಹೋಗೋದೇ ಊಟ ತಿಂಡಿಗೆ. ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಕ್ಯೂ ಅಲ್ಲಿ ನಿಂತಿರ್ತಾರೆ ನಮ್ಮಪ್ಪ. ಸೊ ಹಾಗೆ ಆಮೇಲೆ ಹೇಳ್ತಾ ಇರ್ತಾರೆ, ಹಂಗಿರಬೇಕು ಫಸ್ಟ್ ಯಾವತ್ತಿದ್ರೂ ಅಂತ ಹೇಳ್ತಾರೆ ನಮಗೆಲ್ಲರಿಗೂ ಹಾಗೆ. ಸೊ ಇಲ್ಲಿ ನೋಡಿ, ಈ ಕೆಫೆನಲ್ಲಿ ಬಂದುಬಿಟ್ಟು ಔಟ್ಡೋರ್ ಕೂಡ ಇದೆ, ಇಂಡೋರ್ ಕೂಡ ಇದೆ. ಅಂದರೆ ಒಳಗಡೆ ಕೂತ್ಕೊಂಡು ಊಟ ಮಾಡೋದು, ಹೊರಗಡೆ ಇದು ಎರಡೂ ಇದೆ ಒಂದು. ಬಟ್ ಔಟ್ಡೋರ್ ಆದರೆ ಸೆಲ್ಫ್ ಸರ್ವ್ ಅಂತೆ. ಮಳೆ ಬರ್ತಿದ್ದ ಕಾರಣದಿಂದ ಅಲ್ಲಿ ಯಾವುದೇ ರೀತಿ ಇರಲಿಲ್ಲ, ಸರ್ವಿಸ್ ಇರಲಿಲ್ಲ ಅಲ್ಲಿ. ಅದಾದಮೇಲೆ ಈ ಥರ 2 ಜೋಕಾಲಿಗಳೆಲ್ಲ ಇತ್ತು ಒಂದು. ಆ್ಯಂಡ್ ದೆನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಅಲ್ಲಿ ಇಲ್ಲಿ ಜೋಕಾಲಿಗಳಂತೆ. ಆಮೇಲೆ ಟ್ರೀಸ್ ಶೇಪ್ಸ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಶೋ ಪೀಸ್ ಥರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಬಂದುಬಿಟ್ಟು ಅದಕ್ಕೆಲ್ಲ. ಆ್ಯಂಡ್ ದೆನ್ 3 ತಿಂಗ್ ಎಷ್ಟು ಪೇಷನ್ಸಿಂದ ಯಾವ ಲೆವೆಲಿಗೆ ಮಾಡಿದ್ದಾರೆ ಅನ್ನಿಸ್ತು. ಇದ್ರ ಸುತ್ತ ಇರೋದು ಬಂದುಬಿಟ್ಟು ಕಾಫಿ ಎಸ್ಟೇಟ್. ಆ್ಯಕ್ಚುಲಿ ಕೆಫೆ ಅಕ್ಕಪಕ್ಕ ಎಲ್ಲ ಇರೋದು ಕಾಫಿ ಎಸ್ಟೇಟು. ಸೊ ಎಷ್ಟು ಚೆನ್ನಾಗಿ ಮಾಡಿದರು. ಆ್ಯಂಡ್ ದೆನ್ ವೆದರ್ ಕೂಡ ಹಾಗೇ ಇತ್ತು, ಬಂದು ತುಂಬ ಚೆನ್ನಾಗಿತ್ತು ಅನ್ನಿಸ್ತು ನಮಗಂತೂ. ಸೊ ಇದೇ ಥರ ಹಿಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ ಮಕ್ಕಳಿಗೆ ಆಟೋಡೋದಕ್ಕೆ ಅಂತ ಹೇಳಿ. ಕೆಲವರು ವೀಡಿಯೋಸ್ ತೊಗೊತಿದ್ರು, ಫೋಟೋ ಶೂಟ್ ಮಾಡ್ಕೊತಿದ್ರು. ಆ ಥರ ತುಂಬ ಚೆನ್ನಾಗಿತ್ತು ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಬಂದು ಈಗ ಪ್ಲೇ ಗ್ರೌಂಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದೆಲ್ಲ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆಲ್ಲ ಆಟ ಆಡಿಕೊಂಡು ಆರಾಮಾಗಿ ಊಟ ತಿಂಡಿ ತಿಂದ್ಕೊಂಡು ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಥರ ಎಲ್ಲ ಬರಬೇಕಂದ್ರೆ ಓನ್ ವೆಹಿಕಲ್ ಇರಬೇಕಷ್ಟೇ. ಸೊ ನನ್ನ ಮಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದ ಆಟ ಆಡೋಕ್ಕೆ, ಅವನು ಅದು ಇದು ಅಂದ್ಕೊಂಡು. ಬಟ್ ಏನಂತಂದರೆ, ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ತುಂಬ ಮಿಸ್ಟಿತ್ತಲ್ಲ, ಮಳೆ ಹನಿ ಇತ್ತು ತುಂಬ ಕಡೆ. ಸೊ ನಮಗಷ್ಟು ಎಲ್ಲೂ ನನ್ನ ಮಗ ಆಟ ಆಡೋಕ್ಕಾಗಲಿಲ್ಲ. ಬಟ್ ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಮಾತ್ರ ಸ್ವಲ್ಪ ಟ್ರೈ ಮಾಡಿದೆ ಅಷ್ಟೇ. ಅವನು ನಮ್ಮ ಚಿಕ್ಕವನ್ನ ಮಾತ್ರ ಎತ್ಕೊಂಡೇ ಇರಬೇಕು, ಅವನಿನ್ನೂ ಚಿಕ್ಕವನಲ್ಲ. ಸೊ ಅವನಿಗೆಲ್ಲೂ ಈ ಥರದ್ದೆಲ್ಲ ಅಷ್ಟು ಗೊತ್ತಾಗೋದು ಇಲ್ಲ ಅವನಿಗೆ. ಆದರೆ ತುಂಬ ಚೆನ್ನಾಗಿದೆ ನೋಡಿ, ಮಕ್ಕಳಿಗೆ ಆಡೋಕ್ಕೆ ಆಗಲಿ, ಅಲ್ಲಿ ಊಟನೂ ಆಗಲಿ, ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಏಜ್ ಆದವರೆಲ್ಲ ಬಂದಿರ್ತಾರೆ, ಸ್ವಲ್ಪ ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಇದು ಎಲ್ಲ ಚೆನ್ನಾಗಿತ್ತು. ಇವರೇ ನಮ್ಮಮ್ಮ. ಸೊ ನೋಡಿ, ಅವರು ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆ ಕಡೆಗೆ, ಏನು ಆರ್ಡ್ರ್ ಮಾಡೋದು ನೆಕ್ಸ್ಟು ಅಂತ ಹೇಳಿ.
ನಮ್ಮ ಚಿಕ್ಕಮ್ಮ ನನ್ನ ಪಕ್ಕದಲ್ಲೇ ಇದ್ದಾರೆ, ಹಂಗಾಗಿ ನಾನು ಅವ್ರು ತೋರ್ಸೋಕ್ಕಾಗ್ತಾಯಿಲ್ಲ ನಾನು ನಿಮಗೆ, ವಿಡಿಯೋ ಮಾಡ್ತಾ ಇದ್ವಲ್ಲ ಹಾಗಾಗಿ. ಸೊ ನಮ್ಮಪ್ಪ ಆಲ್ರೆಡಿ ನಾನು ಹೇಳಿದ್ನಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂಥೇಳಿ, ಇಡ್ಲಿ ವಡೆ ತೊಗೊಂಡು ತೊಗೊಂಡು ತಿಂತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮಪ್ಪ ಅಂತಲ್ಲ, ನಮ್ಮಪ್ಪ ಸ್ವಲ್ಪ ಟ್ರಾವೆಲಿಂಗು ಈ ಥರ ಎಲ್ಲ ಇದ್ದರೆ ಇಡ್ಲಿ ವಡೆ ಇದೇ ಥರ ಪ್ರಿಫರ್ ಮಾಡೋದು ಜಾಸ್ತಿ, ಅಂದರೆ ದೋಸೆ ಪೂರಿ ಇದೆಲ್ಲ ತಿನ್ನಲ್ಲ ನಮ್ಮಪ್ಪ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಅದಾದಮೇಲೆ ಎಲ್ಲರೂ ತಿಂದು ಇಡ್ಲಿ ವಡೆ ಎಲ್ಲ ತಿಂದುಬಿಟ್ಟು ಸೀದಾ ಒಂದು ಗ್ರೀನ್ ಟೀ ಕುಡಿದ್ಬಿಟ್ಟು ಹೊರಟ್ವಿ. ಶೃಂಗೇರಿಗೆ ಹೋಗಿ ಶೃಂಗೇರಿಲಿ ದೇವ ದರ್ಶನ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ಹೊಳೆ ಹತ್ರ ಹೋಗಿ ಅಲ್ಲಿ ತುಂಬ ಫಿಶಸ್ ಇತ್ತು, ಮೀನುಗಳೆಲ್ಲ ಇತ್ತು, ಎಲ್ಲ ನೋಡ್ಕೊಂಡು, ಅಂದರೆ ಮಕ್ಕಳಿಗೆ ತೋರ್ಸೋಕ್ಕೆ ಖುಷಿಯಲ್ಲ, ಮಕ್ಕಳೆಲ್ಲ ನೋಡಲಿ ಅಂತ ಹೇಳಿ. ಬಟ್ ನೀರು ತುಂಬ ಕಮ್ಮಿ ಇತ್ತು. ನಾವು ಯಾವಾಗ ಬಂದಾಗಲೂ ಇಷ್ಟು ಇರೋದಿಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ, ಇದು ಸ್ವಲ್ಪ ಕಮ್ಮಿ ಇತ್ತು ನೀರು ಈ ಸತಿ ಅಂತ ಅದನ್ನೇ ಮಾತಾಡಿಕೊಂಡು ನೋಡಿದ್ವಿ. ಬಟ್ ನಾನು ಒಂದು ಪರ್ಸ್ನಲಿ ಹೇಳೋದು, ನೋಡಿ ಎಷ್ಟು ಪುರಿನ ವೇಸ್ಟ್ ಮಾಡಿದ್ದಾರೆ, ಮಂಡಕ್ಕಿನ ಹತ್ರ ಹಾಕಬೇಡಿ, ಮೀನುಗಳು ಎಷ್ಟು ತಿನ್ನೋಕ್ಕಾಗುತ್ತೆ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು, ತಿನ್ನಲಿ ಅಂದರೆ ನಿಮಗೆ ಖುಷಿ, ಹಾಕಿ ಕರಿಯೋಕ್ಕೆ ಹೋಗ್ತೀರಾ ಅಂದರೆ ಮೀನು ನೋಡೋದಕ್ಕೆ ಅಂತೇಳಿ, ಅದು ಎಷ್ಟು ನಿಮಗೇನೆ ಊಟ ಸ್ವಲ್ಪ ಜಾಸ್ತಿ ಆದರೆ ನೀವು ಊಟ ಮಾಡೋಕ್ಕಾಗುತ್ತಾ ಇಲ್ವಲ್ಲ, ಅದೇ ಥರ ಮೀನುಗಳು ಅಷ್ಟೇ. ಸೊ ಈಗ ಅದನ್ನು ಮುಗಿಸ್ಕೊಂಡು ನಾವು ಶೃಂಗೇರಿ ಟು ಹೊರನಾಡು ಬಂದಿದ್ದೀವಿ ಈಗ ಆಲ್ರೆಡಿ. ಸೊ ಹೊರನಾಡಿ ಬಂದು ಆಲ್ರೆಡಿ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಹೋಗೋಕ್ಕೆ ಎಲ್ಲ ರೆಡಿಯಾಗಿದ್ವಿ ಬಂದು. ಅಂದರೆ ಅಲ್ಲಿ ಕಾರೇ ಒಂದು ಕಡೆ ನಿಲ್ಲಿಸ್ಬೇಕು, ನಡ್ಕೊಂಬರ್ಬೇಕು, ಬಿಸಿಲಲ್ಲಿ ಕಾಲು ಉರಿತಾ ಇರುತ್ತೆ ಬಂದುಬಿಟ್ಟು, ಹಾಗಾಗಿ ಎಲ್ಲ ಮೆಟ್ಲು ಹತ್ಕೊಂಡು ಹೋದ್ವಿ. ದರ್ಶನಕ್ಕೆ ಹೋಗೋಣ ಅಂದ್ಕೊಂಡು ಕ್ಯೂ ಅಲ್ಲಿ ಹೋಗೋಣ ಅಂತ ನೋಡ್ತಾ ಇದ್ವಿ. ಅಲ್ಲಿ ನಾವೇನು ಅಂದ್ಕೊಂಡ್ವಿ ಇಲ್ಲೆಲ್ಲ ಸುತ್ಕೊಂಬರ್ಬೇಕಾಗತ್ತೆ ಅಂತ, ಇಲ್ಲ ಅಂತೆ ಅಲ್ಲಿ ತುಂಬ ರಶ್ ಇದ್ದಾಗ ಮಾತ್ರ ಅಲ್ಲಿ ಬಿಡ್ತಾರೆ. ಸೊ ಡೈರೆಕ್ಟಾಗೆ ಬಿಟ್ಟರು ನಮಗಿಲ್ಲಿ. ಕೆಲವು ಟೈಮಲ್ಲಿ ರಶ್ ಇಲ್ಲ ಅಂದ್ರೂ ಜಸ್ಟ್ 1 ಲೇಯರ್ ಹೋಗಂಗೆ ಮಾಡ್ತಾರೆ ಅಲ್ಲಿ. ಸೊ ಈ ಸತಿ ಅದು ಇರಲಿಲ್ಲ, ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ. ಅದಾದಮೇಲೆ ಜಸ್ಟ್ ಈ ಥರ ಒಂದು ಶಾಪಿಗೆ ಬಂದ್ವಿ. ನನ್ನ ತಮ್ಮ ಏನೋ ರುದ್ರಾಕ್ಷಿ ಮಾಲೆ ತೊಗೊಳ್ತೀನಿ ಅಂತ ಹೇಳಿ ಅವ್ನು ನೋಡ್ತಾ ಇದ್ದ, ನಾನು ಅವನಿಗೆ ಸ್ಫಟಿಕ ತೊಗೋ ಅಂತ ಹೇಳ್ತಾ ಇದ್ದೆ, ಅವನಿಲ್ಲ ನಂಗೆ ರುದ್ರಾಕ್ಷಿನೇ ಬೇಕು ಅಂತೇಳಿ ಅವನು ಅದನ್ನ ತೊಗೊಂಡ, ಪರ್ಚೇಸ್ ಮಾಡ್ಕೊಂಡ. ಜಸ್ಟ್ ನಾವು ಅದನ್ನೆಲ್ಲ ನೋಡಿಕೊಂಡು ನಾವು ಸಾಮಾನ್ಯ ಅನ್ನಪೂರ್ಣೇಶ್ವರಿಗೆ ಯಾವಾಗಲೂ ಬರ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಹೋಟೆಲ್ ಇದೆ, ನಮ್ಮಮ್ಮ ಮತ್ತು ನಮ್ಮಪ್ಪ ಹೋಟೆಲ್ ನಡೆಸ್ತಾರೆ. ಸೊ ಅವರು ನಮ್ಮದು ಹೋಟೆಲ್ ನೇಮು ಅನ್ನಪೂರ್ಣೇಶ್ವರಿ ಅಂತೇಳಿ. ಸೊ ಹಂಗಾಗಿ ತುಂಬ ನಡ್ಕೊಳ್ತೀವಿ ನಾವು ಅದಕ್ಕೆ. ಸೊ ಹಾಗಾಗಿ ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗಿದ್ದು ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.